ವೀಕ್ಷಕರೇ, ನಾವಿವತ್ತು ಕೋಲಾರ ಜಿಲ್ಲೆಯ ದಕ್ಷಿಣ ಕಾಶಿ ಎಂಬುವಂತಹ ಒಂದು ಬೆಟ್ಟದಲ್ಲಿದ್ದೇವೆ. ಆ ವಿಶೇಷವಾದ ಬೆಟ್ಟದಲ್ಲಿರುವ ರಹಸ್ಯವಾದರೂ ಏನು? ಆ ವಿಶೇಷವಾದ ಬೆಟ್ಟದಲ್ಲಿರುವಂತಹ ರಹಸ್ಯವಾದರೂ ಏನು? ಬೆಟ್ಟದಲ್ಲಿ ಆ ರಹಸ್ಯ ಏನಾದ್ರೂ ಎಲ್ಲಿ ಅಡಗಿದೆ? ಆ ರಹಸ್ಯ ಏನೆಲ್ಲ ಚಮತ್ಕಾರಗಳನ್ನ ಮಾಡುತ್ತೆ, ಎಂತೆಂಥ ಪವಾಡಗಳನ್ನ ಸೃಷ್ಟಿಸುತ್ತೆ? ಆ ಜಾಗವನ್ನ ನಾವು ನೋಡೋಣ ಬನ್ನಿ. ನೀವೀಗ ನೋಡ್ತಾ ಇದ್ದೀರಿ ಒಂದು ಸುರಂಗ ಮಾರ್ಗವನ್ನ. ಈ ಸುರಂಗ ಮಾರ್ಗದಿಂದ ಜನರು ಎಲ್ಲೆಲ್ಲಿಗೆ ಹೆಂಗೆಂಗೆ ಹೋಗ್ಬೋದು. ಇಲ್ಲಿ ಭಯಾನಕ ಒಂದು ದೃಶ್ಯಗಳು ಇದಾವೆ. ಈ ಒಂದು ಬಂಡೆಗಳ ಕೆಳಗೆ ನಾವು ಈ ರೀತಿ ಹೋಗ್ಬೇಕಾದ್ರೆ ನಮ್ಗೆ ತುಂಬಾನೇ ಕಷ್ಟ ಆಯ್ತು. ಆದ್ರೂ ನಮ್ಮ ಟೀಮ್ ಅಲ್ಲಿ ಹೋಗ್ಲೇಬೇಕು ಅಂತ ನಿರ್ಧರಿಸಿ ಅದೆಷ್ಟೇ ಕಷ್ಟ ಆದ್ರೂ ಅಲ್ಲಿ ನಾವು ಹೋಗೇ ಬಿಡ್ತೀವಿ. ಬನ್ನಿ ನೋಡೋಣ. ಬೆಟ್ಟದಲ್ಲಿ ಒಂದು ಜಾಗದಲ್ಲಿ ನೀರು ಬರ್ತಾ ಇದೆ. ಅದು ಎಲ್ಲಿಂದ ಬರ್ತಾ ಇದೆ, ಹೇಗ್ ಬರ್ತಾ ಇದೆ ಅಂತ ಇದುವರೆಗೂ ಯಾರಿಂದನೂ ಕಂಡುಹಿಡಿಯೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಹಾಗೆ ಕಂಡುಹಿಡಿಬೇಕಂತ ಹೋದವರೆಲ್ಲ ಎಷ್ಟೋ ಜನ ಮಾಯವಾಗಿ ಹೋಗಿದ್ದಾರೆ. ಇದರ ಕುರಿತು ಅಲ್ಲಿನ ಜನ ಏನ್ ಹೇಳ್ತಾರೆ ಬನ್ನಿ ನೋಡೋಣ. ಯಾವಾಗ ಬರ್ತಾನೆ ರಾತ್ರಿ ಹೋಗ್ಲಿ. ಅದು ಎಲ್ಲಿಂದ ಬರ್ತಾ ಅಂತ ಯಾರು ಕಣ್ಣೋರು, ಯಾರು ಹೇಳೋರು? ಯಾರು ಗೊತ್ತಿಲ್ಲ. ಯಾರು ಗೊತ್ತಿಲ್ಲ. ಯಾರನ್ನ ಕಂಡುಹಿಡಿಬೇಕಂತ ಹೋಗಿದಾರ? ಕಂಡುಹಿಡಿಬೇಕು ಅಂತ ಹೋದವರು ಅವರು ಸತ್ತರಂತೆ. ಇವರು ಇಂಗ್ಲಿಷ್ನವ್ರು. ಅವರು ಇಂಗ್ಲಿಷ್ ಅವರೇ ಬಂದಿದ್ದಾರೆ ಆಗ್ನಲ್ಲಿ. ಈ ನೀರು ಎಲ್ಲಿಂದ ಬರ್ತಾ ಇದೆ, ಹೇಗ್ ಬರ್ತಾ ಇದೆ ಅಂತ ಇದುವರೆಗೂ ಯಾರಿಂದನೂ ಅದನ್ನ ಕಂಡುಹಿಡಿಯೋದಕ್ಕಾಗ್ಲಿಲ್ಲ. ಹಾಗೆ ಕಂಡುಹಿಡಿಬೇಕಂತ ಬಂದವರೆಲ್ಲ ಎಷ್ಟೋ ಜನ ಮಾಯವಾಗಿ ಹೋಗಿದ್ದಾರೆ. ಈ ರಹಸ್ಯ ಅಲ್ಲಿಗೆ ಉಳಿದು ಹೋಗಿದೆ. ಆ ರಹಸ್ಯವನ್ನ ಇಂದು ನಾವು ನಿಮ್ಮ ಮುಂದೆ ಬಯಲು ಮಾಡುತ್ತಿದ್ದೇವೆ. ಆ ರಹಸ್ಯವಾದ್ರೂ ಏನು, ಆ ನೀರಿಗಿರುವಂತಹ ಶಕ್ತಿ ಆದ್ರೂ ಏನು ಅಂತ ತಿಳ್ಕೊಳ್ಳೋಣ ಒಂದು ಸಣ್ಣ ಬ್ರೇಕ್ನ ನಂತರ. ವೀಕ್ಷಕರೇ, ಬ್ರೇಕ್ನ ನಂತರ ಹಾಗೂ ಉಂಟೆಗೆ ಸ್ವಾಗತ. ನಾವು ಆ ರಹಸ್ಯವನ್ನು ಬೆನ್ನಟ್ಟಿ ಹೋದಾಗ ನಮಗೆ ಖಂಡಿತಾದರೂ ಏನು, ಅಲ್ಲಿ ನಾವು ರಹಸ್ಯವಾದ ಚಮತ್ಕಾರಿ ದೃಶ್ಯಗಳನ್ನ ಯಾವ ರೀತಿ ನೋಡಿದೆವೋ ಅದು ನಮಗೆ ಯಾವ ರೀತಿ ಆಶ್ಚರ್ಯವನ್ನು ಉಂಟು ಮಾಡಿತು. ಬನ್ನಿ, ಆ ದೃಶ್ಯವನ್ನು ನಾನು ಈಗ ನಿಮಗೆ ತೋರಿಸಲಿದ್ದೇನೆ. ವೀಕ್ಷಕರೇ, ನೋಡುದ್ರಲ್ಲ ಇಲ್ಲಿನ ಜನ ನೀರಿಗಾಗಿ ಹೇಗ್ ಪರದಾಡ್ತಾ ಇದ್ದಾರೆ. ಇಲ್ಲಿ ಒಂದು ತೊಟ್ಟು ನೀರು ಕೂಡ ಬರ ಇದೆ. ಅಂತ ಸಮಯದಲ್ಲೂ ಕೂಡ ಇಲ್ಲಿನ ನೀರಿಗೆ ಬರ ಇಲ್ಲ. ಜನ ಎಷ್ಟೆಷ್ಟೋ ದೂರದಿಂದ ಎಲ್ಲೆಲ್ಲಿಂದನೋ ಅವರ ನೀರಿಗೋಸ್ಕರ ಈ ಬೆಟ್ಟಕ್ಕೆ ಬರ್ತಾರೆ.
ವೀಕ್ಷಕರೇ, ಅಲ್ಲಿ ಬರುವಂತಹ ನೀರು ಅಲ್ಲಿ ಶುರುವಾಗಿ ಇಲ್ಲಿ ಬಂದು ಸೇರುತ್ತೆ. ಇಲ್ಲಿ ಸೇರಿದಂತಹ ನೀರು ಇಲ್ಲಿ ಎಷ್ಟೋ ಜನ ಆ ನೀರನ್ನು ಕುಡಿಯುತ್ತಾರೆ. ಇಲ್ಲಿಂದ ಆ ನೀರುಗಳನ್ನು ಮನೆಗಳಿಗೆ ಸಾಗಿಸ್ತಾರೆ. ಇಲ್ಲಿ ಬಂದಂತಹ ನೀರಲ್ಲಿ ಸ್ನಾನಗಳನ್ನು ಮಾಡಿ ಅವರು ಮಾಡಿರುವಂತಹ ಪಾಪಗಳನ್ನು ಪ್ರಾಯಶ್ಚಿತ್ತ ಮಾಡಿಕೊಳ್ತಾರೆ. ಈ ನೀರಿನಲ್ಲಿ ಸ್ನಾನ ಮಾಡಿದರೆ ಅವರ ಎಷ್ಟೋ ಪಾಪಗಳು ಕೂಡ ಇಲ್ಲಿ ನೀರಿನಲ್ಲಿ ತೊಳೆದು ಹೋಗುತ್ತವೆ ಅಂತ ಇಲ್ಲಿನ ಜನ ನಂಬಿದ್ದಾರೆ. ಬನ್ನಿ ಈಗ ಆ ಒಂದು ದೃಶ್ಯವನ್ನ ನಾವು ನೋಡೋಣ. महाप्राणदीपं शिवं शिवं महुकाररूपं शिवं शिवं महासूर्यचन्द्राग्निनेत्रं पवित्रं महागाढतिमिरम्. ಈ ಎಲ್ಲಾ ಪ್ರಶ್ನೆಗಳು ಉತ್ತರ ಸಿಕ್ಕ ಬಳಿಕ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹಾಗೂ ಹುಂಟೆ.